ಅಂಡ್ ಇವತ್ತು ನಾವು ನೈಟ್ ಪ್ಲಾನ್ ಮಾಡ್ಕೊಂಡು ನಮ್ಮ ಮೊನ್ನೆ ತಾನೇ ಬಂದಿದ್ದಾರೆ. ಇವ್ರ ಯಾಕೆ ಅವ್ರ ಜ್ಯೋತಿ ಮನೆಗೆ ಹೋಗ್ತಾ ಇದಾರೆ ಅಂತ ನಮ್ ಇಷ್ಟ ಗೈಸ್. ಡೋರ್ ನ ದಬ್ಬ 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 ಬಟ್ ಫಸ್ಟ್ ಇವೆಲ್ಲ ಕಂಡ್ರೆ ಭಯ ನಂಗೆ. ಅದ್ರಲ್ಲೂ ಈ ರೋಡ್ ಕಂಡ್ರೇನೆ ಭಯ ಗೈಸ್ ನಂಗೆ. ಗೈಸ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಪಾಪ ಗೈಸ್ ಫುಲ್ಲು ಸಾರಿ ಜೊತೆ ಸಾರಿ 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 ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಅಂಡ್ ಇವತ್ತು ನಾವು ನೈಟ್ ಪ್ಲಾನ್ ಮಾಡ್ಕೊಂಡು ನಮ್ಮ ಜ್ಯೋತಿ ಮನೆಗೆ ಹೋಗ್ತಾ ಇದೀವಿ ಗೈಸ್. ನೀವ್ ಅನ್ಕೊಂತಾ ಇರ್ಬೋದು ಮೊನ್ನೆ ತಾನೇ ಬಂದಿದ್ದಾರೆ, ಇವ್ರ ಯಾಕೆ ಅವ್ರ ಜ್ಯೋತಿ ಮನೆಗೆ ಹೋಗ್ತಾ ಇದಾರೆ ಅಂತ. ನಮ್ ಇಷ್ಟ ಗೈಸ್. ಆತರ ಎಲ್ಲ ಏನಿಲ್ಲ. ಏನಕ್ಕೆ ಹೋಗ್ತಿದೀವಿ ಅಂದ್ರೆ ರೀಸನ್ ಅವ್ರದ್ದು ಬೀರುಕಿ ಮೇನ್ ಅದಕ್ಕೆ ಮಾಡಕ್ ಹೋಗ್ತಾರದು. ಪಾಪ ಅವಳು 2 ವಾರದಿಂದನೂ ಅವ್ರ ಬಾವಂಗೆ ಹೇಳ್ತಾ ಇದ್ದಾಳೆ ಮಾಡ್ಕೊಡು ಬಾ ಬಾವ ಅಂತ. ಸೊ ಅದೊಂದು ರೀಸನ್ ಇಟ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಹಾಗೆ ಅವಳುನು ತುಂಬಾ ದಿವಸ ಆಗೋಯ್ತು ಬನ್ರಿ ಮನೆಗೆ ಅಂತಾನೆ ಹೇಳ್ತಾ ಇದ್ಲು. ಹೋಗೋಣ ಒಂದ್ಸಲ, ನಮ್ಗೂ ಒಂಚೂರು ಚೇಂಜಸ್ ಇರುತ್ತೆ ಅಂತ ಹೇಳಿ ಇವಾಗ ನೈಟ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಗೊತ್ತಾ ಟೈಮ್ ಇವಾಗ 10:30 ಗೈಸ್ ಇವಾಗ ಟೈಮ್. ಇವಾಗ ಹೋಗ್ತಾ ಇದೀವಿ. ನನ್ನ ತಮ್ಮ ಅವರು ನೋಡಿ ಮಲ್ಕೋಬಿಟ್ಟಿದ್ದಾರೆ. ಎಲ್ಲ ಪೋತ್ಕೋಬಿಟ್ಟು ಮಲ್ಕೋಬಿಟ್ಟಿರೋದು. ಬರೋ ಅಷ್ಟ್ರಲ್ಲೇ ಆರಾಮಾಗೆ ತಿನ್ಕೊಂಡಿದ್ದ ಅವ್ನ್ ಮನೇಲೆ. ನಾನು ಇನ್ನ ತಿಂದಿಲ್ಲ ಗೈಸ್. ಫೈಟ್ ಕೊಡೋತರ ನಾನೇನ ನೈಟ್ ವಿಡಿಯೋ ಕಂಟಿನ್ಯೂ ಆಗಲ್ಲ, ನಾಳೆ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇದೇ ವ್ಲಾಗ್. ಇವಾಗ ನಾವು ಜ್ಯೋತಿ ಮನೆಗೆ ಹೆಂಗ್ ಗೊತ್ತಾ ಇದೆ ಅಂತ ಹೇಳವಳೆ. ಇವಾಗ ಅವ್ನ ಮನೆಯಲ್ಲಿ ನಿಜವಾಗೂ ದೆವ್ವ ಬರೋ ತರ ಒಂದ್ಸರಿ ಮಾಡ್ ನೋಡ್ತೀವಿ. ಅದೇ ದೇವ ತರ ಇಲ್ಲ ಗೈಸ್, ದೇವ ತರ ಇಲ್ಲ. ಹೋಗಿ ಅವ್ರದ್ದು ಹಿಂದೆಗಡೆ ಡೋರ್ ಇಂದ ಅಲ್ವಾ, ನಾನು ಆಲ್ರೆಡಿ ತೋರಿಸಿದೀನಿ ನಿಮ್ಗೆ. ಹಿಂದೆಗಡೆ ಡೋರ್ ಇದೆ ಅವ್ರದ್ದು ಕಿಚನ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡೋರ್ ನ ದಬ್ಬ 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 ಅಂತ ತಟ್ಟಿದಷ್ಟೇ ಅಲ್ಲಿ ಫುಲ್ ಖಾಲಿ ಜಾಗ. ಯಾರೋ ಆಂಟಿ ಸೀರೆ ಉಟ್ಕೊಂಡು ಹೋಗ್ತಾ ಇರ್ಬೇಕು, ಸಿಗು ಅಲ್ಲೇ ಗಲ್ಲ ಗಲ್ಲ ಅಂತ. ಬಟ್ ನಾವ್ ಆತರ ಡೋರ್ ನಾಕ್ ಮಾಡಿದಾಗ ಅವ್ಳು ಸ್ವಲ್ಪ ಭಯ ಪಡ್ತಿದ್. ಯಾರು ಇಷ್ಟೊತ್ತಲ್ಲಿ ಬಂದು ಅಷ್ಟು ಜೋರಾಗಿ ಬಾಕ್ಲು ತಿಡ್ತಾ ಇದಾರೆ ಅಂತ ಒಂಚೂರು ಭಯದಲ್ಲಿ ಇರ್ತಾಳ ಅವಳು. ಬಟ್ ಆಕ್ಚುಲಿ ನೀವೇ ತುಂಬಾ ಜನ ಹೇಳ್ತಾ ಇರ್ತೀರಾ ಜ್ಯೋತಿ ಅಕ್ಕನ ಜೊತೆ ಬ್ಲಾಗ್ ಮಾಡಿ, ನೀವೆಲ್ಲರೂ ಒಂದೇ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ. ಸೊ ಹಾಗಾಗಿ ಇವತ್ತು ನಾನು, ನನ್ನ ಹಸ್ಬೆಂಡ್, ನನ್ನ 2 ಟ್ವಿನ್ಸ್ ಬೇಬೀಸ್ ಅಂಡ್ ನನ್ನ ತಮ್ಮ, ನಮ್ ದಿಬೀನ್ ಕರ್ದೆ. ಸೊ ನಾಳೆ ಯಾವ್ದೋ ಇವೆಂಟ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಿದ್ಲು, ಅದ್ರು ಬರುತ್ತೆ ಅಂತ. ಸೊ ಅವಳಿಗೆ ಯಾಕಂದ್ರೆ ಇದೇ ಸೀಸನ್ ಅಲ್ವಾ, ಸೊ ಬಂದ್ರೆ ಹೋಗ್ತಾಳೆ. ಆಮೇಲೆ ಅಮ್ಮನ್ನು ಕರ್ದೆ. ಅಮ್ಮ ಪಾಪ ಒಂದೇ ದಿವಸ ಟೈಮ್ ಸಿಕ್ಕೋದು. ನನ್ನ ಮನೇಲೆಲ್ಲ ಸ್ವಲ್ಪ ಕೆಲಸ ಮಾಡ್ಕೋತೀನಿ, ಕೆಲಸ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರು. ಹೋಗ್ಬಿಟ್ಟು ಬನ್ರಿ ನೆಕ್ಸ್ಟ್ ಟೈಮ್ ಹೋಗೋಣ. ಹೋಗಿ ಸುಮ್ನೆ ಹಿಂಗ್ ಬರೋ ತರ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾರು 1-2 ದಿವಸ ರಜಾ ಇದ್ದಾಗ ಹೋಗಿದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಅಮ್ಮನ್ನ ಕರ್ಕೊಂಡು ಹೋಗಿಲ್ಲ. ಸೊ ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ. ಸೊ ಇಷ್ಟ ಆಗಿಲ್ಲ ಅಂದ್ರೆ ಸೊ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ನಮ್ಮನ್ನ ಇಷ್ಟಪಡೋರು ಯಾವತ್ತಿದ್ರು ನೋಡ್ತೀರಾ. ಸೊ ಇಷ್ಟ ಆದ್ರೆ ಪ್ಲೀಸ್ ಎಲ್ರು ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಊರತ್ರ ಹೋದ್ಮೇಲೆ ಸಿಗ್ತೀನಿ. ನೋಡೋಣ ಜ್ಯೋತಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ನಮ್ ಸತೀಶ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಏನು ಎತ್ತ ಎಲ್ಲ ನೋಡೋಣ. ನಾಳೆ ಬೆಳಗ್ಗೆ ಅಲ್ಲಿ ಹೋಗಿ ಸಿಕ್ಕದ್ಮೇಲೆ ಮತ್ತೆ ನಾಳೆ ಬೆಳಗ್ಗೆ ಸಿಗುವ ಜ್ಯೋತಿ ಮನೇಲಿ ನಾಳೆ ದಿನ ಕಳಿತೀವಿ. ಸೊ ಯಾವ ರೀತಿ ಇರುತ್ತೆ, ಏನು ಎತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತೋರಿಸ್ತೀನಿ. ಸೊ ನೋಡಿ ನೋಡಿ ಗೈಸ್, ನಮ್ಮ ಹತ್ರ ಬೇಡಮ್ಮ. 9 ತಿಂಗಳು ಹೆತ್ತು ಹೊತ್ತು ಉದ್ದ ಏಟ್ಗೆ ಇಷ್ಟುದ್ದ ಮಾಡಿದೀನಿ. ಇವಾಗ ನನಗೆ ಆವಾಜ್ ಆಗ್ತಾನೆ ನೋಡಿ, ಭಯ ಆಗುತ್ತೆ. ಅಜ್ಜ ನಿಂಗೆಲ್ಲ ಹೇಳ್ಬೇಡ ಸುಮ್ನೆ. ಫಸ್ಟ್ ಇವೆಲ್ಲ ಕಂಡ್ರೆ ಭಯ ನಂಗೆ. ಅದ್ರಲ್ಲೂ ಈ ರೋಡ್ ಕಂಡ್ರೇನೆ ಭಯ ಗೈಸ್ ನಂಗೆ. ಭಯಂಕರವಾಗಿದೆ ಇವ್ರ ರೋಡ್. ಕತ್ಲೆ ಟೈಮಲ್ಲಂತೂ ಇಲ್ಲೊಂದ್ ಲೈಟ್ ಇಲ್ಲ, ಏನಿಲ್ಲ. ಆಂಟಿ ನೋಡ ಅಲ್ಲಿ ಅಂತ ಹೋಗ್ತೈತೆ ಆಂಟಿ. ಏನ್ ಆಡ್ತಾನೆ ಅಂದ್ರೆ ಇವನು ಭಾರಿ ಆಡ್ತಾನೆ. ಬನ್ನಿ ಗೈಸ್, ಮಲ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡಿ ಕಾರಲ್ಲಿ ಇದೀವಿ. ಗೈಸ್ ಮಲ್ಕೊಂಡ್ಬಿಟ್ಟಿದ್ದಾರೆ.
ಬಟ್ ಹೇಳಕ್ ಆಗಲ್ಲ, ಯಾರು ಇಲ್ಲ guys. ಎಲ್ಲ ಫುಲ್ಲು ಶೆಡ್ ನೋಡಿ, ರೋಡೇ ಫುಲ್ಲು ಖಾಲಿ ಖಾಲಿ ರೋಡು ನೋಡಿ. ಜ್ಯೋತಿನ ಫುಲ್ ಶೆಡ್ ಆಗ್ಬಿಟ್ಟಿದ್ದಾಳೆ. ಬಟ್ ಹಿಂದೆಗಡೆ ರೋಡಲ್ಲಿ ಹೋಗ್ಬೇಕು, ನಂಗೆ ಭಯಪ್ಪ ಅಲ್ಲಿ ಹೋಗಕ್ಕೆ. ಬನ್ನಿ ಹೋಗೋಣ. ಕಾಲ್ ತೊಳ್ಕೊಳೋಣ ಬಾ, ಬಾರು ಕಾಲ್ ತೊಳ್ಕೊಳೋಣ. ಪಾಪ ಗೈಸ್ ಫುಲ್ಲು ಅಯ್ಯಪ್ಪ, ಒಂದೇ ನಿಮಿಷಕ್ಕೆ ಫುಲ್ಲು ಭಯ ಪಡ್ಕೊಂಡ್ಬಿಟ್ಲು ಪಾಪ. ಎಲ್ಲಿ ಸತೀಶ? ಎಷ್ಟು ವರ್ಷ ತರ್ತಿರೋ ನೀವು ಅಷ್ಟೇ ತರ್ತವ್ರೆ ಸರಿ. ಅದೇ ಇಷ್ಟು ವರ್ಷ ಯಾವತ್ತು ಒಂದ್ಸರಿ ತಕೊಂಡ್ಬಳತ್ತಾರೆ. ಈ ಕಡೆಯಿಂದ ಬಂದೇ ಬರ್ತಾನ ಅವನು. ಹಾಕೊಂಡಿದ ನಾನಿಲ್ಲ ಸರ್, ಬರ್ತದೆ ಮೇನ್ ರೋಡ್. ಅಲ್ಲ ನೀವೇ ಕೊಡಿ, ಇಷ್ಟು ವರ್ಷ ಯಾವತ್ತು ಆಗಿಲ್ಲ ನಮ್ಮ ಮನೇಲಿ. ಸಾರಿ ಜ್ಯೋತಿ, ಸಾರಿ 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 ಸಾರಿ. ಯಾರು ಜ್ಯೋತಿ ಏನ್ ಮಾಡಿದ್ರೆ ಗೊತ್ತಾ? ಇಲ್ಲಿ ನೋಡಿ, ನೀನ್ ಇಲ್ಲಿಂದ ಬರೋದ್ ಗೊತ್ತಾಯ್ತು ನಂಗೆ. ಈ ಸೌಂಡ್ ಅಲ್ಲಿಂದ ಬಂತು. ಇವಳು ತೆಗೆದ ಟೊಪ್ಪಿ ಹೇಳಿ ಕಳಿಸ್ತೆ ಜೊತೆ ಲೈಟ್ ಹಾಕು, ನಾನು ಇಲ್ಲ ಬರ್ತೀನಿ ಅಂತ. ನೋಡಿ ನಾವು ಲೈಟ್ ಹಾಕಿಲ್ಲ ಗೊತ್ತಲ್ಲೋ ನೀನು. ಮತ್ತೆ ಒಬ್ನೇ ಬಂದ. ಬರೇ ಟೋಪಿ ಹಾಕಿದ್ವಲ್ಲ, ಯಾರು ಕಾಣಿಸಿಲ್ಲ. ಸತ್ಯಸಾಗುಡಿ ಯಾರು ನನ್ನ ಮಕ್ಕಳು ಇಬ್ರು. ಅಲ್ಲಿ ಕತ್ರಲ್ಲಿ ಗೊತ್ತಾಯ್ತಾ ಹೋಗಿ ನಿಂಗೆ? ಅಲ್ಲಿ ಯಾರು ಟೋಪಿ ಹಾಕೊಂಡು ಬರ್ತಾರ ಹೋದಾರ. ಅಲ್ಲ ನೀವೇ ಇದ್ದ ಬೈಬಲ್ ಚಂದ್ರ, ಅಲ್ಲ ಇವಳೆ ಬೈಬಲ್ ಚಂದ್ರ ಹೇಳ್ತಾರೆ. ಹೋಗಣ್ಣ ಹೇಳಿದ್ದೀನಿ ಜೊತೆ ಲೈಟ್ ಹಾಕೋ ಅಲ್ಲಿ ಅಂತ. ಎಲ್ಲ ಲೈಟೇ ಬರ್ಲಿಲ್ಲ ಅಲ್ಲಿ. ಯಾಕೆ ನೋಡೇ ಮುಚ್ಚಿಬಿಟ್ಟು ಬಾಕ ಹೆಂಗ್ ಮುಚ್ಬಿಟ್ಲ ಗೊತ್ತಾ ಅವಳು? ಲೈಟ್ ಹಾಕಿಲ್ಲ, ಹೋಗಿ ಕೊಡಿದೆ ಓಡ್ಬಿಡ್ಬೇಕಾಯ್ತು. ಪಾಪ ನನ್ ನಿಜ, ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ? ಪಕ್ಕ ಪಾಪ ಹಂಗ್ ಮಾಡೋದ್ ಬೇಡ, ಬಂದು ಒಂದ್ಸಲ ತೆಟ್ ನೋಡೋಣ ತರ. ನಿಜ ಪಾಪ ಭಯ ಪಟ್ಕೊಬಿಟ್ಟು ಗೈಸ್. ಜ್ಯೋತಿಗೆ ಜೀವನೇ ಬಾಯಿಗೆ ಬಂದಂಗ ಆಗ್ಬಿಟ್ಟಿತ್ತೇನೋ ಅಲ್ವಾ? ಭಯ ಪಟ್ಟ ಪಕ್ಕ. ನಾನ್ ಬೇರೆ ಊಟ ಮಾಡಿಲ್ಲ ಗೈಸ್ ಮನೇಲಿ, ಅದಕ್ಕೆ ನನ್ ತಂಗಿ ಏನು ಚಪಾತಿನ ಏನೋ ಮಾಡಿಟ್ಕೊಡೆ. ಅನ್ನ ಇಲ್ವೇನೆ ಜ್ಯೋತಿ? ಅನ್ನ ಇದ್ರೆ ಅನ್ನ ಹಾಕ್ಬಿಡು, ನಂಗೆ ಚಪಾತಿ ಬೇಡ. ಏನ್ ಸಾರು ಇದು? ಪಾಪಚ್ಚಿ ಗಂಡ ಹೆಂಡತಿ ಇಬ್ರು ಸಾರಥಿ ಮೂವಿ ನೋಡ್ಕೊಂಡು ನಮ್ ಬಾಸ್ದು ಮಲಗಿದ್ರಂತೆ ಗೈಸ್. ಆಲ್ರೆಡಿ ಎಷ್ಟೊತ್ತಿಗೆ ಮಲಗಿದ್ರಿ? ಇವಾಗ 10:30. ಏನ್ ಅನ್ಸ್ತು? 2 ಸಲ ಕೇಳಿಸ್ತಲ್ಲ ನಿಂಗೆ ಸಡನ್ ಆಗಿ? ಭಯ ಪಟ್ಟ? ಯಾರು ತಿಡ್ತವ್ರಲ್ಲ ಅಂತ ಭಯ ಪಟ್ಟ ಅನ್ಸಿದ್ರೆ. ಆಮೇಲೆ ನಿಮ್ ಬಾವನ್ ಕೇಳಿ, ಅಂದ್ರೆ ನಿನ್ ಗಂಡಂಗೆ ಹೇಳ್ದ ಏನಂತ? ಸರಿ ಯಾರೋ ತಿಡ್ತವ್ರು ನೋಡು ಅಂತ. ಗೈಸ್ ಅವನು ಅಲ್ಲ, ಅವನ ಲೈಟ್ ಹಾಕೋತ ಕಳ್ಸಿದ್ರೆ
ಅಲ್ಲೂ ಲೈಟ್ ಹಾಕ್ತೀರಾ, ಇಲ್ಲೂ ಲೈಟ್ ಹಾಕ್ತೀರಾ, ಇಲ್ಲಿ ಲೈಟ್ ಹಾಕೋಬಿಟ್ಟು ನಿಧಾನಕ್ಕೆ ತೆಗ್ದು ನೋಡ್ಕೊಳ್ಳಿ. ಹಿಂಗೆ ತಾನೇ ಯಾರಾದ್ರೂ ಬಂದ್ರೆ ನೀನು ಅಷ್ಟೊಂದು ಫ್ಲಾಶ್ ಆಗಿಲ್ಲ. ನಾನು ಇಲ್ಲೇ ಮಲಗಿರ್ತೀರಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ಕಾಣತ್ತೆ ಅನ್ಬಿಟ್ಟು ಟಾರ್ಚ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೋಡ್ತಾಳೆ ಅನ್ಬಿಟ್ಟು ನಾನು ಟಾರ್ಚ್ ನಿಂಗೆ ಬಚ್ಚಿಕೋಡದಿದ್ದೆ ಗೋಡೆ ಹತ್ರ. ಶಿವ ಬೈದಸ್ನ ಹೆಂಗೋ ಹೆಂಗೋ ಸತೀಶ, ಹೆಂಗೋ ಸತೀಶ ಏನ್ ಮಾಡಿದ್ಲ ಅವಳು ಹೇಳ ಇವಾಗ? ಏನೋ ಮಾಡಿದ್ಲ ಅವಳು, ಏನು ಅಂತಾಳೆ ಇವಾಗ? ಎಬ್ಬಿಸ್ಲು 2 ಸರ್ತಿ ಎಬ್ಬಿಸ್ಲು. ಏನು ಅಂದೆ ನೋಡಿದ್ರೆ ನೀ ಆ ಕಡೆ ಬಾಕ್ಲಿತಾರೆ. ನಾನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕುತ್ಕೊಂಡೆ ಕೇಳಿಸ್ಕೊಂಡ್ರ ಇಲ್ಲ ಮಲ್ಕೊಂಡು ಸರಿ ಆಯ್ತು ಅಂದ್ಬಿಟ್ಟು ಅದ್ ಜೊತೆ ಆ ಕಡೆ ಲೈಟ್ ಹಾಕೊಂಡು ಈ ಕಡೆ ಬಟ್ಟೆ ನೋಡಿ ಬಾಕ್ ಹಾಕೊಂಡು ಆ ಕಡೆ ಲೈಟ್ ಹಾಕಿಲ್ಲ. ಗೊತ್ತಾ, ನಾನು ಆಚೆ ದಾಟಿಕೊಂಡು ಒಳಗಡೆ ಹಾಕ್ತಿದ್ದೀನಿ ಅಷ್ಟೇ. ನಂಗೆ ಇಲ್ಲೂ ಹಾಕಿಲ್ಲ ಅಲ್ಲೂ ಹಾಕಿಲ್ಲ, ಒಳಗಡೆ ಹಾಕೋಬಿಟ್ಟು ನಿಧಾನಕ್ಕೆ ಬಗ್ ನೋಡ್ತಾಳೆ. ಇವ್ ಸಡನ್ ಆಗಿ ಗೊತ್ತಲ್ಲ ಅಮ್ಮ ಆತೈಕೆ ಬಾಗ್ಲ ಹಾಕ್ಬಿಡ್ಲ ಅವಳು ಸಡನ್ ಆಗಿ ಭಯ ಪಟ್ಕೊಂಡು. ಮುಚ್ಚಲ್ಲೈತಿ ಅಂತ. ಹೌದಾ? ಏನಂತ ಮಚ್ಚಲ್ಲೈತಿ ಅಮ್ಮ ಮಚ್ಕಿಚಾರ್ ಬೀಸ್ ಬಿಡಿದೀರ ಅವ್ನ ಹಿಂಗೆ ಎಷ್ಟ್ ಬಿಡಿದ್ರೆ ಏನ್ ಗತಿ ಇರ್ತಿತ್ ನಮ್ಗೆ ಹೇಳು. ಅಲ್ಲೋಳು ಮಚ್ಚಲ್ಲೇ ಜ್ಯೋತಿ ಅಂತ ಕೇಳಿದ್ನಂತೆ. ಇಲ್ಲ ನಿಮ್ ಅತ್ತೇನೆ ಇಲ್ವಾ? ಮತ್ ಯಾರ ಹೇಗೆ ಅಂದ್ರಲ್ಲ ಯಾರು? ನಾನೇ ನೀನ್ ಏನಂತ? ಅವ್ನು ನೋಡಿ ಸ್ನೇಹ ನಾವು ಯಾಕೆ ಅಮ್ಮ ಮಲಗಿರುತ್ತೆ ಬೇಡ ಅಂತ ಕಾಣಂತ, ಇಲ್ಲಾಂದ್ರೆ ಒಂದೇ ಟೈಮ್ ಅನ್ನೋದು ಐಡಿಯಾ ಇರ್ಲಿಲ್ಲ ನಮ್ಗೆ. ಅದು ಅತ್ತೆ ಬೇಡ ಅಲ್ಲೇ ಗೊತ್ತಾ, ಒಂದೇ ಐತಿ ಒಂದೇ ಅಷ್ಟೇ, ಇಬ್ರು ಒಂದೇ ಐತಿ ಕಟ್ಬಿಡೋದ ಅಂತ ಮುಸ್ರು ಬಿಡ್ಕೊಂಡ್ಬಿಟ್ಟಿರುತ್ತಲ್ಲ ನಿಂಗೆ. ಗೊತ್ತಾಗಿಲ್ಲ ಗೊತ್ತಿ ಅವಾಗ ಆಗೋದಂತೆ. ಏನ ಅಲ್ಲ ಜೊತೆ ಒಂದೇ ಐತಿ, 2 ಡೋರ್ ಒಂದೇ ಐತಿ ಹೊಡೆದಿ ಏನ್ ಮಾಡ್ತಾ ಇದ್ದೆ ಒಂದೇ ಐತಿ. ಅದ್ನ ದೇವ ಅನ್ಕೊಬಿಟ್ಟಿರೋಳು. ಇನ್ನೊಂದ್ಸಲಿ ಯಾವಾಗ 2 ಗಂಟೆಗೋ 3 ಗಂಟೆಗೋ ಹಿಂಗ್ ಹೊಡಿಯೋದು. ಹಿಂಗ್ ಹೊಡಿದ ತಕ್ಷಣ ನಮ್ಮ ಯಜಮಾನ್ ಆ ಕಡೆಯಿಂದ ಓಡ್ ಬಂದ್ಬಿಡೋದು. ಬಂದಿದ ತಕ್ಷಣ ಇಲ್ಲಿ ಯಾರು ಇರಲ್ವಾ? ಆದ್ರೂ ಪರವಾಗಿಲ್ಲ. ಏನಾಯ್ತಾ ಇದೆಯಾ ಅಲ್ಲಿ ಸುತ್ತಮುತ್ತ ನೋಡ್ಕೊಂಡು ಆಯ್ತವನೆ ಅನ್ಸುತ್ತೆ. ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಗಾಡಿ ಸೌಂಡ್, ಅದೇ ಪೊಲ್ಯೂಷನ್ಸ್, ಇದು ಮತ್ತೆ ಅದೇ ಜನ ಕಿತ್ತಾಟ ಕಿರ್ಚಾಟ ಎಲ್ಲ ನೋಡ್ರಿ. ಬೆಳಿಗ್ಗೆ ಇಲ್ಲಿ ಎದ್ದಿದ ತಕ್ಷಣ ಊರಲ್ಲಿ ಈ ವಾತಾವರಣ ನೋಡೋದಿಕ್ಕೇನೆ ಊರಿಗೆ ಬರ್ಬೇಕು ಅಲ್ವಾ? ಆ ಮಣ್ಣು ಸ್ಮೆಲ್ಲು, ಗಾಳಿ, ಗಿಡ ಸ್ಮೆಲ್ಲು ನೋಡಿ. ಈ ತರ ಪ್ರಾಣಿ ಪಕ್ಷಿ ಎಲ್ಲ ಸೌಂಡ್ ಕೇಳ್ಬೇಕಂದ್ರೆ ಅದಕ್ಕೆ ಹಳ್ಳಿಲಿ ಇರೋರು ಗ್ರೇಟ್. ಹಳ್ಳಿಲಿ ಇರೋರು ನೆಮ್ಮದಿಯಾಗಿರ್ತಾರೆ. ಸಿಟಿಲಿ ಇರೋರು ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಸಿಟಿಲಿ ಬೆಳಿಗ್ಗೆ ದಿವಸ ಅದೇ ಕೆಲ್ಸ ಅದೇ ಇದು. ಹಳ್ಳಿಲಿ ಇರೋರು ಹಂಗಲ್ಲ, ಎಲ್ಲ ಅವ್ರದೇ ಸ್ವಂತ. ಎದ್ದಿದ ತಕ್ಷಣ ಆರಾಮಾಗಿ ಎಲ್ ಬೇಕಾದ್ರು ಕುತ್ಕೋ, ಎಲ್ ಅದು ಎಲ್ಲಾನ ಕುತ್ಕೊಂಡ್ರೆ ಓಡಾಡು. ಇಲ್ಲಿ ಬಾತ್ರೂಮ್ ಚೆನ್ನಾಗಿಲ್ಲ ನೋಡು, ಆ ಮನೆಗಳು ಆ ಮನೆಯಿಂದ ಹೋಗಿದ್ದೆ ಅವನು ಸಾಹಸಕೋಸನ ಮನೆ ಹೋಗ್ತಾನೆ. ಅವ್ರಿಗೆಲ್ಲಾರು ಆಚೆಗಡೆ ಬರ್ರೆ ಏನು ಬರೋದೇ ಇಲ್ಲ ಅವ್ರಿಗೆ. ಅವ್ರ ತಿಗ್ದಲ್ಲೇ ಅವ್ರಿಗೆ ಲಕ್ಷ್ಮಿಗಳಿದೆ ಅಂತ ಅದಕ್ಕೆ ಅವ್ರು ಏನ್ ಮಾಡ್ತಾಳೆ, ತಿಗ್ದಲ್ಲೂ ಇದೆ ಅಲ್ಲ, ಆ ಲೇಡಿ ಮುಂದೆ ಕೂತಿರ್ತಾಳೆ, ನಿಮ್ ತಿಗ್ದಲ್ಲೂ ಇದೆ. ಅವಳು ಬಿಚ್ಚಿ ಹೊಡಿಬೇಕಲ್ವಾ ಆಂಟಿ? ಅವ್ನ್ ಗುರೂಜಿ ಏನೋ ಹಂಗೆಲ್ಲ ಮಾತಾಡ್ತಾನಂತ. ಅಲ್ಲ ಎಲ್ಲಾ ತಿಗ್ದಲ್ಲೂ ಲಕ್ಷ್ಮಿ ಇರಂಗಿದ್ರೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು? ಅಲ್ಲ ನನಗ್ ಏನ್ ತಿಕ್ಕೋಬೇಕಾಗಿತ್ತು? ಏನ್ ಕಷ್ಟ ಪಡ್ಬೇಕು? ಏನೇನ ದೇವ್ರಿಗೆ ಯಾಕೆ ಪೂಜೆ ಮಾಡ್ಬೇಕಾಗಿತ್ತು? ದೇವ್ರಿಗೆ ಯಾಕೆ ಪೂಜೆ? ಮತ್ತೆ ಇನ್ನೆಂತ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೇಕಾಗಿತ್ತು? ಅದಕ್ಕೆ ಪೂಜೆ ಮಾಡ್ಕೊಬೋದಾಯ್ತು, ಒಳ್ಳೆ ಇವ್ನ ಹೆಂಗ್ ಇಟ್ಕೊಂಡಿರೋ ಹೇಳ ಅದನ್ನ ಹಂಗೆ ತರ ಉಜ್ಜಿ ಪಾತ್ರೆ ತೊಳ್ದಂಗ ನೋಡು. ಲಕ್ಷ್ಮಿ ಬಂದಿಲ್ಲ ಅಂದ್ರೆ ಹಿಂಗ್ ಹೋಗಿರೋ ಪಕ್ಕ ಬರ್ತೀಯಾ ಗುದ್ಲಾ ಬರ್ತಿದ್ಲು. ಯಾಕೆ ಹಂಗೋ ಗುರುಜಿಗಳೇ, ಅದೇನ್ ನಿಮ್ ಬಾಯಿಗೆ ಕುಸ್ಕಾಯ್ಕ ಹೇಳ್ಬೇಡಿ ಹಿಂಗೆ. ನೀನ್ ಹೇಳ್ಬೋತ ಗುರುಜಿಗೆ
ಅಯ್ಯೋ ದೇವ್ರೆ. ಗೈಸ್ ಗುಡ್ ಮಾರ್ನಿಂಗ್. ಅಂದ್ರೆ ಇಲ್ಲಿ ಮಾರ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೆನೆ ನೈಟ್ ಬಂದು ಊಟ ಮಾಡಿ ಜ್ಯೋತಿಗೆ ಅಷ್ಟೆಲ್ಲ ಸ್ವಲ್ಪ ಭಯ ಪಡಿಸಿ ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಊಟ ಗೀಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಮಾರ್ನಿಂಗ್ 10 ಗಂಟೆ ಆಗಿದೆ. ನಾವಿಲ್ಲಿ ಬಂದಾಗ ಮಾಮೂಲಿ ಮನೆ ಹತ್ರ ಎಲ್ಲ ಇದ್ರೆ ಆ ಸೌಂಡ್ಗೆ ಅದಕ್ಕೆ ಇದಕ್ಕೆಲ್ಲ ಎಚ್ಚರ ಆಗ್ಬಿಡತ್ತೆ. ಬಟ್ ಇಲ್ಲಿ ಒಂಥರ ಎಚ್ಚರ ಆಗಿಲ್ಲ. ಇವತ್ತು ನನಗೆ 9 ಗಂಟೆಗೆ ಎದ್ದಿದ್ದೀನಿ ಗೈಸ್ ಇಲ್ಲಿ ನಾನು. ಆಲ್ರೆಡಿ ಟಿಫನ್ ಎಲ್ಲ ಮಾಡ್ತಾ ಇದ್ದಾಳೆ. ಏನೋ ಬಿಸಿಬೇಳೆ ಭಾತ ಏನೋ ಮಾಡಿದೀನಿ ಅಂತ ಹೇಳ್ತಿದ್ಲು. ಸೊ ಟಿಫನ್ ಮಾಡಿದಾಳೆ, ಟಿಫನ್ ತಿನ್ಬೇಕು. ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಗೈಸ್. ಶಿವು ಹೇಳ್ದಾಗೆ ಹಳ್ಳಿ ವಾತಾವರಣನೇ ಒಂಥರ ಚಂದ. ಯಾಕಂದ್ರೆ ಸಿಟಿಲಿ ಇರೋರು ಡೈರೆಕ್ಟ್ ಬಂದು ಹಳ್ಳಿಲಿ ಇದ್ಬಿಡ್ತೀವಿ ಅಂದ್ರೆ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ವಲ್ಪ ಒಂದೊಂದು ಟೈಮ್ ಕಷ್ಟ ಆಗ್ಬಿಡತ್ತೆ. ಅದು ಬಿಟ್ಟು ಅವಾಗವಾಗ ಬಂದು ಇದ್ದು ಒಂದು 15 ದಿವಸ, ಒಂದು 20 ದಿವಸ ಇದ್ದು ಹೋಗ್ತೀವಿ ಅಂದ್ರೆ ಒಂಥರ ನೇಚರ್ನೆಲ್ಲ ಒಂಥರ ಆರಾಮಾಗಿ ನೆಮ್ಮದಿಯಾಗಿ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಎಲ್ಲ ಗಿಡಗಳೆಲ್ಲ ಬೆಳೆದಿರ್ಲಿಲ್ಲ ನೋಡಿ ಇವ್ರದ್ದು. ಈ ತರ ಎಲ್ಲ ಬಾಡಿಗಳು ಬಿಟ್ಕೊಂಡು ಈ ತರ ಎಲ್ಲ ಬಾಡಿ ರೀ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿನ್ಗೆ ಈ ತರ ಎಲ್ಲ ಇಟ್ಕೊಂಡಿದ್ರೆ ನನ್ಗೆ ಹೆಂಗೆ ಬಂದಿರುತ್ತೆ ಇವಾಗ ವಿಡಿಯೋ ಮಾಡೋದ್ರಲ್ಲಿ. ಇವ್ರದ್ದು ಎಲ್ಲೋದ್ರು ಬರೀ ಫೋಟೋಸ್ ಗೈಸ್, ಬರೀ ಫೋಟೋಸ್ ತೆಕ್ಕೊಂಡೇ ಕೂತಿರ್ತಾರೆ 24 ಗಂಟೆ ಬರೀ ಫೋಟೋಸ್. ನನ್ ಮಗ ಬರೀ ವಿಡಿಯೋಸ್, ಅಂದ್ರೆ ಅವನದು ಜಿಮ್ ಬಾಡಿಗಳನ್ನ ತೋರ್ಸ್ಕೊಂಡಿರೋದು. ಬನ್ನಿ ಇವಾಗ ನಮ್ ಜೊತೆ ಏನ್ ಮಾಡ್ತಿದ್ದಾಳೆ. ಯಾರಾನ ಒಬ್ರು ಕಮೆಂಟ್ ಮಾಡ್ಲಿ ಅಲ್ಲಿ ಆ ಕಡೆ ಹೋಗಿ ನೀನು. ಹೋಗೋರು ಪ್ರತಿಯೊಬ್ರು ಒಂದ್ 3 ತಿಂಗಳಿಗೆ ಒಳ್ಳೆ ಬಾಡಿ ಬಂತು ಅಂದ್ರೆ 50ರಿಂದ 24 ಸಲ ದಿನಕ್ಕೆ ಅವ್ರ ಬಾಡಿ ನೋಡ್ಕೊತಾರೆ. ಅದು ಏನು ಮಾಡೋದಕ್ಕಾಗಲ್ಲ. ಅದ್ ಗುಣ ಜಿಮ್ ನಾನೇ ಅನ್ಕೊಳ್ಳಿ, ನಾವೇ 50 ಸಲ ಒಂದ್ ಜಿಮ್ಗೆ ಹೋಗಿ ಸ್ವಲ್ಪ ಚೇಂಜ್ ಆಗ್ಬಿಟ್ರೆ ನಾವು 50 ಸಲ ನೋಡ್ಕೊಂತೀರಿ, ಒಂದ್ 50 ಸಲ ತೋರಿಸ್ತೀರಿ. ಹಿಂಗೆ ಆದ್ರೂ ಬಾಡಿ ಎಲ್ಲ ಚೆನ್ನಾಗ್ ಮಾಡ್ಕೊಬಿಟ್ಟಿದೀರ ಇಬ್ರು. ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಏನ್ ಗೈಸ್ ಇವ್ರು ಟ್ವಿನ್ನಿಂಗ್ ಬಟ್ಟೆಗಳನ್ನ ನೋಡ್ಬಿಟ್ರೆ, ಟ್ವಿನ್ನಿಂಗ್ ಟೀ ಶರ್ಟ್ಸ್ಗಳು, ಟ್ವಿನ್ನಿಂಗ್ ಪ್ಯಾಂಟ್, ಟ್ವಿನ್ನಿಂಗ್ ಹ್ಯಾಟ್ಸ್, ಮಂಕಿ ಕ್ಯಾಪ್ಸ್, ಪಪ್ಪ ಏನೇನೆ. ಹಾಯ್ ಲಡ್ಡು, ಗುಡ್ ಮಾರ್ನಿಂಗ್. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದೀರಾ? ಅಂಡೆ ಪಂಡೆ ಎಲ್ಲ ತೊಳ್ಕೊಂಡ್ ಕೂತವಳೆ. ನೀರ್ ಬಿಟ್ಟಿಲ್ವಂತೆ ಪಾಪ ನೆನ್ನೆಯಿಂದ. ನೀರವ್ರಿಗೆ ಬೇಕಾದ್ರೆ ಫೋನ್ ಮಾಡಿ ಬೈತಾ ಇರೋ, ನೀರೇ ಬಿಟ್ಟಿರ, ನೀರೇ ಬಂದಿಲ್ಲ ಅಂತ. ಏನ್ ಮಾಡಿದೆ ಟಿಫನ್? ತಿನ್ನೋರು ಬದುಕ್ತಾರ? ನೀನಂತೂ ಬದುಕಲ್ಲ. ನನಗಂತೂ ಹೊಟ್ಟೆ ಉರಿ ಬಿಡು, ನನ್ಗೆ ಏನ್ ಮಾಡ್ಸಿದ್ರು. ಆಲ್ರೆಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 8 ಗಂಟೆಗೆ ಎದ್ದಿ ನೋಡಿ. ಟಿಫನ್ ಎಲ್ಲ ಮಾಡಿ ಇಟ್ಬಿಟ್ಟು ಬಿಸಿಬೇಳೆ ಇವತ್ತು ಇನ್ನ ಮಾಡಿಲ್ಲ, ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆ ಹೇಗೋ ನಮ್ ಜ್ಯೋತಿ ಅಡಿಗೆ ಚೆನ್ನಾಗ್ ಮಾಡ್ತಾಳೆ ಗೈಸ್. ಎಲ್ಲ ಚಿಕ್ಕ ವಯಸ್ಸಲ್ಲೇ ಬೇಗ ಅಡಿಗೆ ಕಲ್ತ್ಕೊಂಡ್ಬಿಟ್ಲು. ಇನ್ನು ನಾನೇ ಮದ್ವೆ ಆದ್ಮೇಲೆ ಅಡಿಗೆ ಅನ್ನೋದನ್ನ ಕಲ್ತಿರೋದು. ಅದಕ್ಕಿಂತ ಮುಂಚೆ ಅಡಿಗೆನೆ ಬರ್ತಾರಿಲ್ಲ ಪಾಪ. ನನ್ ಗಂಡ ಮದ್ವೆ ಆದಾಗ ನನ್ ಗಂಡಂಗೆ ಈ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನಿಸ್ತಿದ್ದೆ ನಾನು. ಅಂದ್ರೆ ಮದ್ವೆ ಆಗಿದ್ ಸ್ಟಾರ್ಟಿಂಗ್ ಅಲ್ಲಿ ನಾವಿಬ್ರೇ ಇದ್ದಾಗ ಏನು ಬರ್ತಾ ಇರ್ಲಿಲ್ಲ ನನ್ಗೆ ಅಡಿಗೆ. ಬರ್ತಾ ಇದ್ ಒಂದೇ, ಏನದು ಮೊಸರು ಒಗ್ಗರಣೆ, ಆಮೇಲೆ ಟೊಮೆಟೊ ಗುಜ್ಜು, ಅದ್ಯಾವ್ದೋ ಸೋಯಾಬೀನ್ದು ಒಂದು ಎಬುಜಿ ತರ, ಏನಂದ್ರೆ ಎಬುಜಿ ಎಲ್ಲ ಒಂದು ಸಬ್ಜಿ ತರ ಮಾಡ್ತಿದ್ದೆ ಅಷ್ಟೇ. ಅದ್ ಬಿಟ್ರೆ ಇನ್ನೊಂದ್ ಸ್ವಲ್ಪ ಬೇಳೆ ಸಾರು ಎಲ್ರಿಗೂ ಬರುತ್ತೆ. ಅಡ್ಗೆ ಮಾಡದಿರೋರ್ಗೆ ಏನಾದ್ರು ಬರುತ್ತೆ ನಿಮ್ಗೆ ಅಂತ ಕೇಳಿದ್ರೆ ಹೇಳೋದೇ ಒಂದು ಟೊಮೊಟೊ ಗೊಜ್ಜು ಬೇಳೆ ಸಾರು. ಅದೇ ರೀತಿ ನನಗೂನು ಬರೀ ಟೊಮೊಟೊ ಗೊಜ್ಜು ಬೇಳೆ ಸಾರು ಅಷ್ಟೇ ಬರ್ತಾ ಇದೆ. ಹೆಂಗೈತೆ ಚಿನ್ನ ಅವಳು ಮಾಡಿರೋದು ಬಿಸಿಬೇಳೆ ಬಾತು? ಹೇಳು, ಚೇಪೆ ಹಾಕಿ ಅನ್ನ ಹಾಕಿ ಅದಕ್ಕೆ 4 ಕಜ್ಜಿ ಹಾಕಿ ಹಾಕಿ ಕಂಜೂಸ್ ಅನ್ಬಿಟ್ರೆ ದಾನ ಶೂರ ಕರಣಿ. ಗೊತ್ತಾಗಲ್ಲ. ನನ್ ಗಂಡ ಏನೇನ್ ದಾನ ಸೂರ ಕರಡಿ ಸ್ವಲ್ಪ ಹಾಕು, ನಂಗೆ ಜಾಸ್ತಿ ಹಾಕ್ಬೇಡ. ನಿನಗಲ್ಲ, ಅದು ನನಗೆ. ನಂಗೆ ಸ್ವಲ್ಪ ಹಾಕು, ನೀನ್ ಹಾಕೊಂಡು ಎಷ್ಟು ಬೇಕಾಗ್ತೀನಿ. ಹೆಂಗಾಯ್ತು ಶಿವ? ಚೆನ್ನಾಗೈತೆ. ಚೆನ್ನಾಗ್ ಮಾಡೋಣ. ಟಿಫನ್ ಮಾಡೋಣ ಇವಾಗ. ನಂದು ಟರ್ನ್. ಫೋನೆಲ್ಲ ಮಾಡ್ಕೊಬಿಡಿ. ಫೋನೆಲ್ಲ ಮಾಡ್ಕೊಬಿಡಿ ನಾಷ್ಟ. ಮಾಡ್ಕೊಬಿಡಿ. ನೋಡ್ಕೊಂಡು ಜ್ಯೋತಿ ಬೀರು ದರೋಡೆ ಆಗ್ತೈತೆ ಗೈಸ್. 3 ಜನ ನಿಂತವ್ರು ನೋಡಿ, ದಾಂಡಾಳಿಗಳು. ಏನೇನಾದ್ರು ಸತೀಶ್ ಅದಕ್ಕೆ ದಾಂಡಿಗರು ಗೈಸ್. ನೋಡಿ ಗೈಸ್, ನಾವ್ ಇದೇ ಕೆಲ್ಸಕ್ಕೆ ನಾವು ಇವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದು, ಇನ್ನೇನಕ್ಕೂ ಅಲ್ಲ. ಈ ಮೂತಿ ನೋಡಕ್ಕಲ್ಲ. 2 ವಾರದಿಂದ ಕೇಳ್ತೇನೆ ಇದ್ಲಲ್ಲ, ಅದಕ್ಕೆ ಪಾಪ ಅವ್ರ ಬಾವ ಕಷ್ಟಪಟ್ಟು ನೋಡಿ ಏನೇನೋ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದೀರಮ್ಮ.
ಇವತ್ ನನಗೆ ಅಡ್ಗೆ ಮಾಡಕ್ಕೆ ಕೆಲಸ ಕೊಟ್ಟೋಳೆ ಗೈಸ್. ನನ್ನ ಕರ್ಸಿ ಮನೆಗೆ ಯಾವಾಗೂ ಡೈಲಾಗ್ ಹೇಳ್ತಾಳಲ್ಲ ನೋಡಿ ಇವ್ರು. ಏನಿದು ಉಂಡೆ ಕೋಳಿ ತಂದವ್ರೆ, ಅಂದ್ರೆ ಇವಾಗ ಸುಡ್ತಾರಂತೆ. ನೋಡೋಣ ಅದ್ ಹೆಂಗ್ ಸುಡ್ತಾರೋ ಏನೋ ಗೊತ್ತಿಲ್ಲ. ಅಂದ್ರೆ ನಮ್ ಸತೀಶ್, ನಮ್ ತಮ್ಮ, ನಮ್ಮ ಹಸ್ಬೆಂಡ್. ಆಲ್ರೆಡಿ ನಾನಿಲ್ಲಿ ಚಿಕನ್ ಮಾಡ್ತಾ ಇದೀನಿ, ಚಾಪ್ಸ್. ನಮ್ ಜ್ಯೋತಿ ಇವತ್ತು ನನಗೆ ಕೆಲಸ ಕೊಟ್ಟೋಳೆ ಗೈಸ್. ನಮ್ಮನೆ ನೀನೇ ಮಾಡ್ಬೇಕು. ನಾನ್ ಬಂದಾಗೆಲ್ಲ ಅವ್ರ ಮನೆ ಮಾಡ್ತೀನಲ್ಲ, ಇವತ್ತು ನಮ್ಮ ಏನ್ ಅಲ್ಲಿ ಬಂದ್ರೆ ಪಾತ್ರೆ ತೊಳೆದ್ಬಿಟ್ಟು ಗೈಸ್ ರೂಮ್ ಪಾತ್ರೆ ತೊಳೆದ್ಬಿಡ್ತಾಳೆ. ಅಡಿಗೆ ಮಾಡಲ್ಲ, ಅಡಿಗೆ ಮನೆ ಎಲ್ಲ ಸುಮ್ನೆ ಮೇಲ್ ಒರ್ಸ್ಬಿಟ್ಟು ಅಪ್ಪ ನಂದು ಮುಗೀತು ಕೆಲ್ಸ ಅಂತ ಕುತ್ಕೊಂಡ್ಬಿಡ್ತಾಳೆ ನೆಮ್ಮದಿಯಾಗಿ. ಇನ್ನೇನು ಮಾಡಲ್ಲ ಅಲ್ಲಿ ಅವಳು. ನಮ್ಮ ಸೈಲೆಂಟ್ ಇವ್ರು ಏನ್ ಮಾಡ್ತಾ ಇದಾರೆ? ನಾವು ಉಂಡೆ ಕೋಳಿಗೆ ಹ್ಮ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ. ಏನೇನ್ ಹಾಕ್ತಾ ಇದ್ದೀರಾ? ಉಂಡೆ ಕೋಳಿಗೆ ಮಸಾಲೆ, ಮೊಸರು ಹಾಕಿದೀವಿ, ಹ್ಮ್ ಚಿಕನ್ ಮಸಾಲ, ಹ್ಮ್ ಪೆಪ್ಪರ್, ಹ್ಮ್ ಇದು ಏನಿದೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಇದೆಂದು ಕೊಟ್ಟೋಳ ಗೊತ್ತಿಲ್ಲ. ಅದ್ರಲ್ಲಿ ಜೀರಿಗೆ ಮತ್ತೆ ಮೆಣಸಿನ ಪುಡಿ ಮಾಡಿ ಹಾಕ್ಬೇಕು, ಪೆಪ್ಪರ್ ಪೌಡರ್ ತರ ಹಾಕು. ಇನ್ನ ಖಾರ ಇದೆ ಹಿಡಿಲಿ. ಅದನ್ನ ಸ್ವಲ್ಪ ನೀಟಾಗಿ ಮ್ಯಾರಿನೇಟ್ ಮಾಡ್ಬೇಕು. ಆಲ್ರೆಡಿ ಇಲ್ಲಿ ವಾಶ್ ಮಾಡಿಟ್ಟಿದ್ದಾರೆ ನೋಡಿ, ವಾಶ್ ಮಾಡಿಟ್ಟಿದ್ದಾರೆ. ನೀಟಾಗಿ ಆ ಪೇಸ್ಟ್ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನ ಇವಾಗ ಅದಕ್ಕೆ ಹಚ್ಚಿ ಅದನ್ನ ಒಂದ್ ಸ್ವಲ್ಪ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಬೇಕು. ಅಂದ್ರೆ ನೀಟಾಗಿ ಎಲ್ಲ ಪೇಸ್ಟ್ ನ ಫುಲ್ ಮಿಕ್ಸ್ ಮಾಡಿ ಫ್ರಿಜ್ ಅಲ್ಲಿ ಒಂದು 20 ಮಿನಿಟ್ಸ್ ಬಿಡ್ಬೇಕಂತೆ. ಬಟ್ ನಾನ್ ಯಾವತ್ತೂ ಮಾಡಿಲ್ಲ ಈ ತರ. ಬಟ್ ಇವ್ನು ಹೇಳ್ತಾರೆ ಅದು 20 ಮಿನಿಟ್ಸ್ ಬಿಡ್ಬೇಕು ಅಂತ ಫ್ರಿಜ್ ಅಲ್ಲಿ. ಆಚೆನೆ ಹೇಳ್ಬೋದಲ್ಲ ಅದ್ರ ಬದಲು? ಫ್ರಿಡ್ಜ್ ಅಲ್ಲಿ ಕೋಲ್ಡ್ ಆಗಿರ್ಲಿ ಅಂತ. ಕೋಲ್ಡ್ ಹಚ್ತೀವಲ್ಲ ಖಾರ ಅಂದ್ರೆ ಖಾರ ಅನ್ನೋದಕ್ಕಿಂತ ಕಲರ್ ಜಾಸ್ತಿ ಹಾಕೊಂತೆ. ಈ ಆಚೆ ತೊಡೆ ಮಾಂಸ ಆಮೇಲೆ ಒಳಗಡೆ ಚೆನ್ನಾಗಿ ಹಿಡಿಲಿ ಮಚ್ಚ. ನನ್ಗೆ ಗೊತ್ತಲ್ಲ ಹೆಂಗಿರ್ಬೇಕು ಅಂತ. ಇವಾಗ ಕುಯ್ದವನಲ್ಲ ಪೀಸ್ ಅಲ್ಲೆಲ್ಲ ಒಳಗಡೆ ಹಾಕ್ಬೇಕು. ಗಂಡ್ಮಕ್ಳು ಏನ್ ಹೇಳು ಅಡ್ಗೆ ಮಾಡೋದ್ರಲ್ಲಿ? ನಿಂಗೊಂದು ಗೊತ್ತಾ, ನಳಪಾಕ ಅಂತ ಕಲಿಯೋದು ಗಂಡ್ಮಕ್ಳು ಹೆಣ್ಮಕ್ಳ. ನಾವು ಅನ್ನನ ಬಿಸಾಕಿರೋ ತರ ಕಲ್ತಿರೋದ್ ನೀವು. ಇಲ್ಲ ಬಟ್ಟ ಅಂತ ಕರಿಯೋರು ಗಂಡ್ ಮಕ್ಳನ್ನ. ನಾವೇ ಮಾಡೋದು, ಇವ್ರು ಮಾಡ್ತಾರ. ಆದ್ರೂ ನಿಮ್ ಅಣ್ಣ ಹೆಂಗ್ ಕಿಸಿಯಲ್ಲಪ್ಪ ಮನೇಲಿ. ಯಾರು? ಒಂದ್ ಒಗ್ಗರಣೆ ಹಾಕಕ್ ಬರಲ್ಲ, ಗ್ಯಾಸ್ ಅವ್ರಿಗೆ. ಹೇಳು ಅನ್ಸಕ್ಕೆ ಗ್ಯಾಸ್ ಸಿಲಿಂಡರ್ ಹಾಕಕ್ ಬರಲ್ಲ. ಯಾವ ಬಟ್ ಎತ್ತ ನನ್ ನೋಡಿ ಬಚ್ಚ ಬೋಳಿ ಮಗ ಲಾಕ್ ಮಾಡ್ತಾ ಇದೆಯಲ್ಲ. ಕುಯ್ದ್ರ ಅಲ್ಲೆಲ್ಲ ಲಾಗರ್ ನೋಡ, ಲಾಗರ್ ನೋಡು. ಬ್ಲಾಗರ್ ನೋಡಿ ಗೈಸ್, ಮಿನಿ ಬ್ಲಾಗ್ ಮಾಡ್ಕೊತಾ ಇದಾರೆ ಜ್ಯೋತಿ ಮೇಡಮ್ ಅವರು. ಇವಾಗ ಫುಲ್ ರೆಡಿ ಆಗಿ ಬರ್ತಾರಂತೆ. ಫ್ರೆಶ್ ಅಪ್ ಆಗ್ತಾರಂತೆ. ನೀಟಾಗಿ ಹಾಕೋ ಮುಂಚ. ಅದ್ರಲ್ಲಿ ಅದ್ ತಿಂತಿನ ಅದು ಹೇಳ್ಬೇಕು ತಾನೆ, ಕಟ್ ಮಾಡಿಸ್ತಾ ಇರ್ಲಿಲ್ಲ. 45 ರೂಪಾಯಿ ಬೆಂಗಳೂರಲ್ಲಿ ಕೊಳಿತಕ. ಎಷ್ಟು? 45 ರೂಪಾಯಿ. ಇರೋ ಬರೋದೆಲ್ಲ ಏನಿ ವೇಸ್ಟ್ ಮಾಡ್ಬೇಡ. ಇರೋ ಬರೋದೆಲ್ಲ ಹಚ್ಬಿಡಿ. ಬೇರೆ ಕಡೆ ಹಚ್ಕೊಂಡ್ಬಿಡ್ತೀವಿ ಆಮೇಲೆ ನೀನು. ಇರೋ ಬರೋ ವೇಸ್ಟ್ ಹೇಳಕ್ ನಾವ್ ಇಬ್ರು ಇಲ್ವಾ? ನೋಡು ಫೋಕಸ್ ನೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ. ಅವನೇ ಕಚ್ಕೊಂಡ್ ತಿನ್ನೋ ತರ ಕಾಣ್ತಾವ ನಂಗೆ. ಬೇಗ ಕೋಳಿ ರೆಡಿ ಆಗೈತೆ. ನಾನೇ ಉಡ್ಸಿದ್ ಕೋಳಿ ಹೇಳಂಗೆ. ನಾನೇ ಉಡ್ಸಿದ್ ಕೋಳಿ ರೆಡಿ ಆಗೈತೆ ಅಂತ. ಅವನೇ ಉಡ್ಸಿದ್ ಕೋಳಿನ ಬೆಳ್ಸಿದ ಅದ್ರಲ್ಲೇ ಇಟ್ಬಿಡು. ಆ ಪ್ಲೇಟ್ ಅಲ್ಲಿ ಇಟ್ಬಿಡು. ಅದೆಲ್ಲ ಇಟ್ಬಿಟ್ಟು ಮಸಾಲೆ ಮೊಸರು ಅಂತ ಹಂಗ್ ಮಾಡ್ತಿದ್ರ. ಅದ್ರಲ್ಲೇ ಇಟ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಡೋಣ. ನೀನು ಆಚೆಗೆ ತೊಳ್ಕೋಗ.